ಸ್ನೇಹಿತರೆ, ಮುತ್ತಮ್ಮ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ತರಕಾರಿ ಪೊಂಗಲ್ ಯಾವ ರೀತಿ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಒಂದು 10 ಬೀನ್ಸನ್ನು ತೊಗೊಂಡಿದ್ದೀನಿ. ಒಂದು ಸಣ್ಣ ಸಣ್ಣ ಹೀರೆಕಾಯಿ, ಒಂದು 4ರಿಂದ 5 ತೊಂಡೆಕಾಯಿ, ಒಂದು ನೋಕೊಲ್ಲು, ಒಂದು ಬಜ್ಜಿ ಮೆಣಸಿನ್ಕಾಯಿ, ಒಂದು ಕ್ಯಾರೆಟ್ ಇಷ್ಟು ತೊಗೊಂಡು ನಾನು ಮಾಡ್ಕೊತಾ ಇದ್ದೀನಿ ತರಕಾರಿ ಪೊಂಗಲ್ಲು. ಈಗ ನಾನು ಸಣ್ಣ ಕುಕ್ಕರ್ ತೊಗೊಂಡು ಅದಕ್ಕೆ 1/4 kg ಅಷ್ಟು ಸೊಸೈಟಿ ಅಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. ಸೊಸೈಟಿ ಅಕ್ಕಿ ತುಂಬ ರುಚಿಯಾಗಿರುತ್ತೆ ಪೊಂಗಲ್ಗೆ. ಒಂದು 2ರಿಂದ 3 ಸಲ ಚೆನ್ನಾಗಿ ಕಿವುಚಿ ತೊಳ್ಕೊಂಡು, ನಮಗೆ ಅನ್ನಕ್ಕೆ ನಾವು ಎಷ್ಟು ನೀರು ಸೇರಿಸ್ತೀರೋ ಅಷ್ಟೇ ನೀರು ಸೇರಿಸಿ, ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ, ಕುಕ್ಕರ್ಗೆ ಒಂಚೂರು ಎಣ್ಣೆ ಬಳ್ಕೊತಾ ಇದ್ದೀನಿ. ಯಾಕಂದರೆ 1/4 kg ಅಕ್ಕಿ ಇಟ್ಟಿರೋದಲ್ವ, ಸಣ್ಣ ಕುಕ್ಕರು. ನಾವು ಸಣ್ಣ ಉರಿಯಲ್ಲಿಟ್ರೂ ಸಣ್ಣ ಕುಕ್ಕರು ತುಂಬ ಉಕ್ಕಿ ಆಚೆ ಬಂದುಬಿಡುತ್ತೆ. ಅದಕ್ಕೆ ಒಂಚೂರು ಎಣ್ಣೆ ಸವರ್ಕೊಂಡು ವೆಯ್ಟ್ ಹಾಕಿ ಅದನ್ನು ನಾನು 2 ವಿಸಿಲ್ ಕೂಗಿಸ್ಕೊಳ್ಳೋಕ್ಕೆ ಸೊಸೈಟಿ ಅಕ್ಕಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಈಗ ತರಕಾರಿ ನೋಡಿ, ಈ ರೀತಿ ನೌಕಲ್ ಬಂದು ಅರ್ಧ ತೊಗೊಂಡಿದ್ದೀನಿ, ಅರ್ಧ ಕಟ್ ಮಾಡಿ ತೆಗೆದಿಟ್ಟೆ. ತರಕಾರಿ ಜಾಸ್ತಿ ಆಗುತ್ತೆ ಅಂತ ನೋಡಿ, ಎಲ್ಲ ತರಕಾರಿ ಎಷ್ಟು ಹಸ್ರು ತರಕಾರಿ. ಈಗ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು, ಈಗ ನಾನು ಸಣ್ಣ ಸಣ್ಣಕ್ಕೆ ನೋಡಿ, ಸಣ್ಣಗೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೋಬೇಕು. ಅದನ್ನು ಕಟ್ ಮಾಡ್ಕೊಳೋಷ್ಟೊತ್ತಿಗೆ ನಮಗೆ ಅನ್ನ ಬೆಂದಿದೆ. ಇವಾಗ ಅದು ಆರ್ದ ಮೇಲೆ ತೆಗೆದು ಇನ್ನೊಂದು ದೊಡ್ಡ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಅನ್ನನ. ನಾನು ಏನು 1/4 kg ಅಷ್ಟು ಅನ್ನ ಬೇಯಿಸ್ಕೊಂಡಿದ್ನ ಸೊಸೈಟಿ ಅಕ್ಕಿಯನ್ನು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈ ತರಕಾರಿ ನಾನು ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡ ತರಕಾರಿನೂ ಒಂದು 350 ಗ್ರಾಮ್ ಅಷ್ಟು ತರಕಾರಿ, 1/4 kg ಅಕ್ಕಿ ಅನ್ನಕ್ಕೆ 350 ಗ್ರಾಮ್ ಅಷ್ಟು ತರಕಾರಿ ಸೇರಿಸ್ಕೊಂಡು ಅದಕ್ಕೆ 3/4 ಲೀಟ್ರ್ ನೀರು ಸೇರಿಸ್ಕೊತಾ ಇದ್ದೀನಿ. ಅಂದರೆ ನಾವು ಮೊದಲಿಗೆ ಅನ್ನ ಬೇಯಿಸ್ಕೊಂಡಿರೋದ್ರಿಂದ ತರಕಾರಿ ಬೇಯೋದಕ್ಕೆ ನಾನು 3/4 ಲೀಟ್ರ್ ನೀರು ಸೇರಿಸ್ಕೊತಾ ಇದ್ದೀನಿ. ಅರ್ಧ ಲೀಟ್ರ್ ಚೆಂಬಲ್ಲಿ 1/4 ಚೆಂಬಷ್ಟು ನೀರು ಸೇರಿಸ್ಕೊಂಡು ಒಂಚೂರು ಅರಿಶಿನ ಹಾಕಿ ಇದನ್ನು ನಾನೀಗ ಮತ್ತೆ ಮುಚ್ಚಳ ಹಾಕಿ ಇದೊಂದು 2 ವಿಸಿಲ್ ಕೂಗಿಸ್ಕೊಳಕ್ಕೆ ಬಿಡ್ತಾಯಿದ್ದೀನಿ. ತರಕಾರಿ ಮತ್ತು ನಾವು ಅನ್ನ ಏನು ಹಾಕಿದ್ರೋ ಅದನ್ನು ನಾವು 2 ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ. ವೆಯ್ಟ್ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಐಯಲ್ಲೇ ಇಟ್ಕೊಂಡು, ಗ್ಯಾಸ್ ಸ್ವಲ್ಪ ಐಯಲ್ಲಿ ಇಟ್ಕೊಂಡೆ ಕೂಗಿಸ್ಕೋಬೇಕಾಗತ್ತೆ, ಬೇಗ ಆಗುತ್ತೆ. 2 ವಿಸಿಲ್ ಕೂಗಿದ್ರೆ ಸಾಕು. ನೋಡಿ, 2 ವಿಸಿಲ್ ಕೂಗಿದೆ. ಈಗ ತಣ್ಣಗಾದ್ಮೇಲೆ ನಾನು ತೆಗೆದು ನೋಡ್ತಾ ಇದ್ದೀನಿ. ನೋಡಿ, ಚೆಂದಾಗಿ ಬೆಂದ್ಕೊಂಡಿದೆ ತರಕಾರಿ ಎಲ್ಲನೂ. ಅನ್ನ ಎಲ್ಲ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ, ಸಾಫ್ಟಾಗಿ ಆಗಿದೆ. ನೋಡಿ ಯಾವ ಥರ ಆಗಿದೆ ಅಂದರೆ ಒಳ್ಳೆ ಬೆಣ್ಣೆ ಥರ ಕಾಣಿಸ್ತಾ ಇದೆ. ನೋಡಿ, ಈ ರೀತಿ ನೀವು ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಂಡು ಚೆನ್ನಾಗಿ ಇದನ್ನು ಸೌಟಲ್ಲಿ ಚೆನ್ನಾಗಿ ತಿರುಗಿಕೊಂಡು, ನೋಡಿ ನೀವು ಯಾವ ತರಕಾರಿ ಆದರೂ ಬೇಕಾದರೆ ಹಾಕಿ ಮಾಡ್ಕೋಬೋದು. ಈ ಬೆಂಡೆಕಾಯಿ, ಲೋಳೆ ಐಟಮ್ ತರಕಾರಿ ಬಿಟ್ಟು ನುಗ್ಗೆಕಾಯಿ ಒಂದು ಬಿಟ್ಟು ನೀವು ಸೊಪ್ಪು ಗಿಪ್ಪು ಏನೇ ಆಗಲಿ ನೀವು ತರಕಾರಿ ಹಾಕ್ಕೊಂಡು ಪೊಂಗಲ್ ಮಾಡ್ಕೋಬೋದು. ಈಗ ನಾನು ಅದೇ ಗ್ಯಾಸ್ ಮೇಲೆ ದೊಡ್ಡದೊಂದು ಬಾಣಲಿ ಇಟ್ಕೊಂಡು ಸಾರಿನೆಣ್ಣೆ ಒಂದು 3 ಸ್ಪೂನಷ್ಟು ಸಾರಿನೆಣ್ಣೆ, 1 ಸ್ಪೂನಷ್ಟು ಮನೆಯಲ್ಲೇ ಕಾಯಿಸಿರೋವಂಥ ತುಪ್ಪ ಮತ್ತು 1 ಸ್ಪೂನ್ ಜೀರಿಗೆ, 1/4 ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ. ಇಷ್ಟು ಸೇರಿಸ್ಕೊಂಡು ಅದು ಸ್ವಲ್ಪ ಚಿಟಪಟ ಅಂದಮೇಲೆ ಗೋಡಂಬಿ ಒಂದು 10ರಿಂದ 12 ಅರ್ಧ ಪೀಸ್ ಅಂತ ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ. ನೀವು ಪೊಂಗಲ್ ಯಾವ ರೀತಿ ಒಗ್ಗರಣೆ ಹಾಕೋತೀರೋ ಅದೇ ರೀತಿ ಒಗ್ಗರಣೆ ಹಾಕ್ಕೋಬೇಕಾಗಿರುತ್ತೆ ತರಕಾರಿ ಪೊಂಗಲನ್ನು. ಈಗ ಅದಕ್ಕೆ 2 ಹಸಿಮೆಣ್ಸಿನ್ಕಾಯಿ, 2 ಒಣಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸಣ್ಣ ಈರುಳ್ಳಿ, ಕಟ್ ಮಾಡಿರೋಂಥ ಸಣ್ಣ ಈರುಳ್ಳಿ ಒಂದು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಎಕ್ಸ್ಟ್ರಾ ಏನು ಸೇರಿಸ್ಕೊತೀನಿ ಅಂದರೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮಾಟೊ ಸೇರಿಸ್ಕೊತಾ ಇದ್ದೀನಿ ಪೊಂಗಲ್ಗೆ. ಕೆಲವರು ಬೇಳೆ ಪೊಂಗಲ್ ಮಾಡಿದ್ರೆ ಅವರು ಈರುಳ್ಳಿ ಟೊಮಾಟೊ ಏನೂ ಹಾಕೋಲ್ಲ, ನಾನು ಹಾಕ್ಕೋತಾ ಇದ್ದೀನಿ. ಈಗ ಕರ್ಬೇವಿನ ಸೊಪ್ಪು ಸ್ವಲ್ಪ ಅದನ್ನು ಸೇರಿಸ್ಕೊಂಡು, ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆಂದಾಗಿ ಈ ರೀತಿ ಹುರ್ಕೋಬೇಕಾಗತ್ತೆ. ಹುರ್ಕೊಂಡ್ಮೇಲೆ ನಾನು ಒಂದು ಅರ್ಧ ಇಂಚಷ್ಟು ಶುಂಠಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10 ಎಸಳು ಬೆಳ್ಳುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಬೆಳ್ಳುಳ್ಳಿ, ಈರುಳ್ಳಿ ಇದೆಲ್ಲ ಒಂಚೂರು ಹಂಗೆ ಹುರ್ಕೋಬೇಕು. ಸ್ವಲ್ಪ ಅದನ್ನೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈಗ ಒಂದು ನಾಟಿ ಟೊಮೊಟೊ, ಕಟ್ ಮಾಡಿರೋಂಥ ನಾಟಿ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದನ್ನು ಸೇರಿಸ್ಕೊಂಡು ಟೊಮೊಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲ್ಲೇ ಬೆಂದ್ಕೊಂಡ್ಬಿಡಬೇಕು. ಈ ರೀತಿ ನಾವು ಎಲ್ಲ ಚೆನ್ನಾಗಿ ಎಣ್ಣೆಲ್ಲ ಹುರ್ಕೋಬೇಕು. ಈಗ 1 ಸ್ಪೂನಷ್ಟು ಮೆಣಸು ಕಾಳು, ಕರಿಮೆಣಸು ಕಾಳನ್ನು ಪುಡಿ ಮಾಡಿ 1 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಇದು ನಮಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಮೆಣಸು ಎಲ್ಲ ಹಾಕ್ಕೊಂಡಿರೋದ್ರಿಂದ ನಮಗೊಂಥರ ತಿನ್ನೋಕ್ಕೆ ಅಷ್ಟೇ ರುಚಿಯಾಗಿರುತ್ತೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ನಾವು ಒಗ್ಗರಣೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಮೊದಲಿಗೆ ನಾನು ಅನ್ನಕ್ಕೆ ಹಾಕಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನೋಡಿ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊತು ಒಗ್ಗರಣೆ ಎಲ್ಲನೂ. ಈಗ ನಾನು ಏನು ಬೇಯಿಸಿಟ್ಕೊಂಡಿದ್ನೋ ತರಕಾರಿ ಪೊಂಗಲ್ನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಂಡು 1/4 kg ಅಕ್ಕಿಗೆ ಒಂದು 350 ಗ್ರಾಮ್ ಅಷ್ಟು ತರಕಾರಿ ಸೇರಿಸ್ಕೊಂಡಿದ್ದೀನಿ. ತರಕಾರಿ ನೀವು ಯಾವುದೇ ತರಕಾರಿ ಹಾಕ್ಕೋಬೋದು, ಸೊಪ್ಪು ಹಾಕ್ಕೊಳ್ಳಿ. ಮತ್ತು ತರಕಾರಿಯಲ್ಲಿ ಬೀಟ್ರೂಟ್ ಕಲರ್ ಬೇಕು, ಬೀಟ್ರೂಟ್ ಕಲರ್ ಇಷ್ಟ ಅನ್ನೋರು ಬೀಟ್ರೂಟ್ ಬೇಕಾದರೆ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಕಲರಾಗಿರುತ್ತೆ, ತುಂಬ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ತಿರುಗ್ಕೋಬೇಕು ಒಗ್ಗರಣೆಯಲ್ಲಿ. ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ತಿರುಗ್ಕೋಬೇಕು. ನೋಡಿ ಎಷ್ಟು ಸಾಫ್ಟಾಗಿದೆ, ಬಾಯಲ್ಲಿ ಇಟ್ಕೊಂಡ್ರೆ ಹಾಗೇ ಕರಗೋಗುತ್ತೆ, ಆ ರೀತಿ ಇದೆ ನೋಡಿ. ಈಗ ನಾನೊಂದು ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು ಕೊನೆಗೆ ಹಾಕ್ಕೋತಾ ಇದ್ದೀನಿ ಕಟ್ ಮಾಡಿ.
ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂಚೂರು ಆ ಕಡೆ ಈ ಕಡೆ ತಿರುಕೋಬೇಕಾಗುತ್ತೆ. ತಿರುಗಿಬಿಟ್ರೆ ಪೊಂಗಲ್ ಸೂಪರಾಗಿ ರೆಡಿಯಾಗಿದೆ. ಇದು ದೊಡ್ಡವ್ರಿಗಾಗಲಿ ನೋಡಿ, ಇವಾಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದು ಮುದುಕರಿಗಾಗಲಿ, ಅಜ್ಜಿದಿರಿಗೆ, ತಾತಂದಿರಿಗೆ, ಮಕ್ಕಳಿಗೆ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ತರಕಾರಿ ತೆಗೆದು ಸೈಡಲ್ಲಿ ಇಡೋ ಅಂಥದ್ದು ಇರಲ್ಲ. ಅದರಲ್ಲಿ ಎಲ್ಲ ತರಕಾರಿ ಚೆಂದಾಗಿ ಬೆಂದಿರುತ್ತೆ. ಎಲ್ಲ ಒಳ್ಳೆ ಬೆಣ್ಣೆ ಕರಗ್ದಂಗೆ ಬಾಯಲ್ಲಿ ಇಟ್ಕೊಂಡ್ರೆ ಕರ್ಗೋಗುತ್ತೆ. ಯಾಕಂದರೆ ಮಕ್ಕಳಿಗೆ ಈ ರೀತಿ ನೀವು ತರಕಾರಿ ಯಾವುದ್ರಲ್ಲನ ಆಗಲಿ ಬೇಯಿಸಿ ಕೊಟ್ಟರೆ ಅವ್ರಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೀತಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ, ಪಕ್ಕದಲ್ಲಿಂಥ ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಷನ್ಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್. ಸೂಪರಾಗಿದೆ ಫ್ರೆಂಡ್, ತಿನ್ನೋಕೆ ಅಷ್ಟೇ ಟೇಸ್ಟಿಯಾಗೈತೆ. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.